ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರಿಪಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ಇವತ್ತು WWE ಯೂಟ್ಯೂಬ್ ಚಾನಲ್ ಅಲ್ಲಿ ಟ್ರಿಪಲ್ ಮೇನಿಯಾ ಲೈವ್ ಆಗಿ ಟೆಲಿಕಾಸ್ಟ್ ಆಯಿತು. ಅಂಡ್ ಇನ್ನೂ ಕೂಡ ಲೈವ್ ಸೆಕ್ಷನ್ಗೆ ಹೋದ್ರೆ ನೀವು ಆರಾಮಾಗಿ ಆ ಒಂದು ಶೋನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬಹುದು. ನಿಮ್ಗೆ ಯಾರಾದ್ರೂ ರೆಸ್ಲಿಂಗ್ ನ ನೋಡೋದಕ್ಕೆ ತುಂಬಾನೇ ಇಷ್ಟ ಇದ್ರೆ ಈ ಒಂದು ಶೋನ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ಬೇಡ್ಕೋತೀನಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿತ್ತು ಈ ಒಂದು ಶೋ. ಇವನ್ ಇಲ್ಲಿಗೆ ನಮ್ಮ ಟ್ರಿಪಲ್ ಎಚ್ ಆಗಿರ್ಬೋದು, ನಿಕ್ ಖಾನ್ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ಶಾನ್ ಮೈಕಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ ಅಂಡ್ ಹೇಳ್ತಾರೆ ಇದನ್ನ ನಾವು ಚೇಂಜ್ ಮಾಡ್ತಾ ಇಲ್ಲ, ಬದಲಿಗೆ ಇನ್ನೂ ಕೂಡ ಬೆಟರ್ ಮಾಡ್ತಾ ಇದೀವಿ ಅಂತ. ಅಂಡ್ ಕೆಲವೊಂದಷ್ಟು ಅದ್ಭುತವಾದ ಮೂಮೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಮಗೆ ಒಂದು ಬ್ಯಾಟಲ್ ರಾಯಲ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ನಮಗೊಂದು ಅದ್ಭುತವಾದ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಮಾಸ್ ವರ್ಸಸ್ ಮೈಕ್ರೋಮ್ಯಾನ್ ನಡುವೆ. ಮೈಕ್ರೋಮ್ಯಾನ್ ಅಂದ್ರೆ ನಿಜವಾಗ್ಲೂ ಕೂಡ ಅವರು ಮೈಕ್ರೋ ಆಗಿ ಇದ್ರು. ಅಂಡ್ ಒಮಾಸ್ ಅವರ ಮಂಡಿ ಹತ್ರನೂ ಕೂಡ ಅವರು ಬರ್ತಾ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ. ಈ ರೀತಿಯ ಒಂದು ಅದ್ಭುತವಾದ ಮೂಮೆಂಟ್ ನ ಟ್ರಿಪಲ್ ಎ ಅವರು ಪ್ಲಾನ್ ಮಾಡಿದ್ರು WWE ಕಂಪನಿಯ ಜೊತೆ ಸೇರ್ಕೊಂಡು. ಅಂಡ್ ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಮಾಸ್ ಅವರೇ ಎಂಡಿಂಗ್ ಅಲ್ಲಿ ಗೆಲ್ತಾರೆ. ಅಂಡ್ ಬ್ಯಾಟಲ್ ರಾಯಲ್ ವಿನ್ನರ್ ಕೂಡ ನಮ್ಮ ಒಮಾಸ್ ಅವರೇ ಆಗ್ತಾರೆ. ಅಂಡ್ ಇನ್ನ ಒಂದು ಮೂಮೆಂಟ್ ಅಲ್ಲಿ ಗಾಯ್ಸ್ ನಮ್ಮ ಫಿನ್ ಬ್ಯಾಲರ್ ಅವರ ಡೀಮನ್ ಪರ್ಸೋನಾ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇಗ್ವಾನ ಅವರು ತನ್ನ ಇಗ್ವಾನನ ಕೈಗೆ ಹಾಕೊಂಡಿದ್ರೆ ಸಡನ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ತನ್ನ ಡೀಮನ್ ಡಾಲ್ ನ ಕೈಗೆ ಹಾಕೊಂಡು ಬಂದಿರ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ WWE ಅವರು ಕೂಡ ಅದನ್ನೇ ಕಾಯ್ತಾ ಇದ್ರು. ಯಾಕಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಡೀಮನ್ ಡಾಲ್ ನ ತಂದ್ ಕೂಡಲೇ ಅದನ್ನ ಮಾರಾಟಕ್ಕೂ ಕೂಡ ಇಟ್ಬಿಟ್ಟಿದ್ದಾರೆ. ಸೊ ಗಾಯ್ಸ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ಡೀಮನ್ ಫಿನ್ ಬ್ಯಾಲರ್ ಅವ್ರನ್ನ ಮತ್ತೊಮ್ಮೆ WWE ಕಂಪನಿಯಲ್ಲಿ ನೋಡೋದಕ್ಕೆ. ಸದ್ಯಕ್ಕೆ ಅವರ ಒಂದು ಚಿಕ್ಕ ವರ್ಷನ್ ನಮಗೆ ಇವತ್ತಿನ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಷ್ಟೇ ಅಲ್ಲ, ಶೋ ಅಲ್ಲಿ ನಮಗೆ ರೆಮಿಸ್ಟೇರಿಯೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೆಮಿಸ್ಟೇರಿಯೋ ಅವರು ಬಂದು ಪ್ರೋಮೋನ ಕಟ್ ಮಾಡಬೇಕಾದ್ರೆ ಇಡೀ ಕ್ರೌಡ್ ಆಲ್ಬರ್ಟೋ ಡೆಲ್ ರಿಯೋ ಅವರ ಚಾನ್ಸ್ ಗಳನ್ನ ಮಾಡ್ತಾ ಇರುತ್ತೆ. ಅಂಡ್ ಆ ಚಾನ್ಸ್ ಗಳಿಗೆ ನಮ್ಮ ರೆಮಿಸ್ಟೇರಿಯೋ ಅವರು ಆನ್ಸರ್ ನ ಕೊಡ್ತಾ ನಾನು ಅವನನ್ನ ಮತ್ತೊಮ್ಮೆ ಕರ್ಕೊಂಡು ಬರ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ಆಲ್ಬರ್ಟೋ ಡೆಲ್ ರಿಯೋ ಅವರು ನಮಗೆ ಮತ್ತೊಮ್ಮೆ ಟ್ರಿಪಲ್ ಎ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಟ್ರಿಪಲ್ ಎ ಬದಲು ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕರೆ ಇನ್ನೂ ಕೂಡ ಅದ್ಭುತವಾಗಿರುತ್ತೆ. ಅಂಡ್ ಇವತ್ತಿನ ಇಡೀ ಶೋ ಅಲ್ಲೂ ಕೂಡ ಆಲ್ಬರ್ಟೋ ಡೆಲ್ ರಿಯೋ ಅವರ ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಶೋನ ಮೇನ್ ಇವೆಂಟ್ ಅಲ್ಲಿ ಟ್ರಿಪಲ್ ಎ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈಕಿಂಗೋ, ರೇ ಫಿನಿಕ್ಸ್, ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಎಷ್ಟು ಇಂಟರ್ಫರೆನ್ಸ್ ಗಳು ಗುರು. ಒಂದು ಬಾರಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಗೆಲ್ಲೋದಕ್ಕೆ ಹೋದಾಗ ಅವ್ರ ಕಡೆ ವಿರೋಧಿಗಳು ಬಂದ್ರು ರೆಫ್ರಿ ಕಾಲ್ನ ಹಿಡ್ಕೊಂಡು ಎಳಿತಾ ಇರ್ತಾರೆ. ರೇ ಫಿನಿಕ್ಸ್ ಅವರು ಗೆಲ್ಲೋದಕ್ಕೆ ಹೋದಾಗ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರ ಕಡೆಯವರು ಬಂದು ರೆಫ್ರಿ ಕಾಲ್ನ ಹಿಡ್ಕೊಂಡು ಎಳಿತಾ ಇದ್ದಾರೆ. ಇವನ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಂದು ಟೈಮಲ್ಲಿ ಗೆದ್ರು ಅಂತ ಅನ್ಕೊಂಡೆ. ಅವರು ತನ್ನ ಮಾಸ್ಕ್ ಒಳಗಡೆ ಸ್ಟೀಲ್ ಪ್ಲೇಟ್ ನ ಹಾಕಿ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ನಮ್ಮ ರೇ ಫಿನಿಕ್ಸ್ ಅವರ ಮೇಲೆ ಒಂದು ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ಇನ್ನೊಬ್ಬ ಮಾಸ್ಕ್ ಹಾಕೊಂಡಿರ್ತಕ್ಕಂತಹ ವ್ಯಕ್ತಿ ಬರ್ತಾನೆ. ಅವನ್ ಬಂದು ಪಿನ್ಫಾಲ್ ನ ತಪ್ಪಿಸ್ತಾನೆ. ಅಂಡ್ ಆ ಮಾಸ್ಕ್ ಹಾಕೊಂಡು ಬಂದಿರತಕ್ಕಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಬದಲಿಗೆ ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರು ಬರ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಟೈಲ್ ಕ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ವೈಕಿಂಗೋ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಏನೋ ಮಾಡ್ಕೊಂಡಿರಬಹುದು, ಬಟ್ ಅವರು ಗೆದ್ದಾಗ ಅವರಿಗಂತೂ ಸಿಕ್ಕಾಪಟ್ಟೆ ಬೂ ಸಿಗ್ತಾ ಇರುತ್ತೆ. ಅಂಡ್ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ ನಮ್ಮ ವೈಕಿಂಗ್ ಅವ್ರನ್ನ. ಯಾಕಂದ್ರೆ ಎಲ್ಲರಿಗೂ ಕೂಡ ಈಗ ಸದ್ಯಕ್ಕೆ ಆಲ್ಬರ್ಟೋ ಡೆಲ್ ರಿಯೋ ಅವರು ಈ ಒಂದು ಕಂಪನಿಗೆ ಬರಬೇಕು ಅಷ್ಟೇ. ಏನೇ ಆಗ್ಲಿ ಗೈಸ್, WWE ಹಾಗೆ ಟ್ರಿಪಲ್ ಎ ಅವರು ಸೇರ್ಕೊಂಡು ಒಂದು ಅದ್ಭುತವಾದ ಶೋನ ಪುಲ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ತುಂಬಾನೇ ಶಾಕಿಂಗ್ ಹೀಲ್ ಟರ್ನ್ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮಗಂತೂ ಜಾನ್ ಸಿನಾ ಅವರ ಹೀಲ್ ಟರ್ನ್ ಚೂರು ಕೂಡ ಇಷ್ಟ ಆಗಲಿಲ್ಲ. ಅಂಡ್ ರೀಸೆಂಟ್ ಆಗಿ ಅವರು ಕೂಡ ಫೇಸ್ ಟರ್ನ್ ನ ಮಾಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಜಾನ್ ಸಿನಾ ಅವರೇ ರೀಸೆಂಟ್ ಆಗಿ ಕಮೆಂಟ್ ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತನ್ನ ಹೀಲ್ ಟರ್ನ್ ಇಷ್ಟ ಆಗಿಲ್ವಂತೆ. ಅಂದ್ರೆ ಹೀಲ್ ಆಗಿ ಕನ್ವರ್ಟ್ ಆಗಿದ್ದು ಇಷ್ಟ ಆಯ್ತಂತೆ. ಬಟ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿ ಮೊದಲ ಮಂಡ್ಯ ನೈಟ್ ರಾಗೆ ಬಂದು ಒಂದು ಪ್ರೋಮೋನ ಕಟ್ ಮಾಡ್ತಾರಲ್ಲ, ಅದು ಅವರಿಗೆ ಚೂರು ಕೂಡ ಇಷ್ಟ ಆಗ್ಲಿಲ್ವಂತೆ. ಅವ್ರು ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಸೆಟ್ ಇದೆ. ಅಂಡ್ ನಾನು ಆ ಒಂದು ಜಾಗದಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆದೆ. ಏನು ಮಾಡೋದಕ್ಕೆ ಆಗೋದಿಲ್ಲ, ಫೇಲ್ ಆಗ್ತಾನೆ ಇರ್ತೀವಿ ಈ ಒಂದು ಇಂಡಸ್ಟ್ರಿಯಲ್ಲಿ. ಬಟ್ ಆ ರೀತಿ ಆಗ್ಬಾರ್ದಾಗಿತ್ತು ಅಂತ ನಮ್ಮ ಜಾನ್ ಸಿನಾ ಅವರು ಕೂಡ ತನ್ನ ಹೀಲ್ ಟರ್ನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು ಕಳೆದ ವರ್ಷ ನಮಗೆ ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಾಗ WWE ಅವರು ಅದಕ್ಕೋಸ್ಕರನೇ ಸಪರೇಟ್ ಆಗಿ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಅಂತ ಚಾಂಪಿಯನ್ಶಿಪ್ ಗಳನ್ನ ತಗೊಂಡು ಬಂದಿದ್ರು. ಅಂದ್ರೆ ಇಬ್ಬರು ವರ್ಲ್ಡ್ ಚಾಂಪಿಯನ್ಶಿಪ್ ಗಳ ನಡುವೆ ಒಂದು ಮ್ಯಾಚ್ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದರಲ್ಲಿ ಗೆದ್ದವರು ಕ್ರೌನ್ ಜ್ಯುವೆಲ್ ಮೆನ್ಸ್ ಹಾಗೆ ವಿಮೆನ್ಸ್ ಚಾಂಪಿಯನ್ ಆಗೋರು. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಬಟ್ ಆ ಒಂದು ಕಾನ್ಸೆಪ್ಟ್ ನ WWE ಅವರು ಇದೇ ರೀತಿ ಮುಂದುವರಿಸ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಈ ಬಾರಿ ಕ್ರೌನ್ ಜ್ಯುವೆಲ್ ಅಲ್ಲಿ ನಮಗೆ ಯಾವುದೇ ರೀತಿಯ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಈ ಬಾರಿಯ ಕ್ರೌನ್ ಜ್ಯುವೆಲ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇಲ್ಲ, ಬದಲಿಗೆ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇದೆ. ಯಾವಾಗ ಕ್ರೌನ್ ಜ್ಯುವೆಲ್ ಸೌದಿ ಅರೇಬಿಯಾದಲ್ಲಿ ಆಗುತ್ತೋ ಆಗ ಮಾತ್ರ
ಮಾತ್ರ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ಗಳು ಮತ್ತೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿವರೆಗೂ ಕ್ರೌನ್ ಜ್ಯುವೆಲ್ ಸೌದಿ ಅರೇಬಿಯಾದಲ್ಲಿ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಮಗೆ ಆ ಒಂದು ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗೋದೇ ಇಲ್ಲ. ಕಾನ್ಸೆಪ್ಟ್ ಚೆನ್ನಾಗಿತ್ತು. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ನಡುವೆ ನಮಗೊಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಈ ಬಾರಿ ಏನಾದರೂ ಆಗಿದ್ದಿದ್ರೆ ಸೆತ್ ರೋಲೆನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದು. ನಿಜವಾಗ್ಲೂ ಅದ್ಭುತವಾಗಿರೋದು ಆ ಒಂದು ಫ್ಯೂಡ್. ಆದ್ರೂ ಕೂಡ ಡಬ್ಲ್ಯೂ ಅವರು ಈ ಬಾರಿ ಕ್ರೌನ್ ಜ್ಯುವೆಲ್ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇರೋ ಕಾರಣ ಆ ಒಂದು ಕಾನ್ಸೆಪ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.